ಇವತ್ತಿನ ಮೂರನೆಯ ಸುದ್ದಿ ಭಾರತದ ಯುವಕರಿಗೆ ಸಂಬಂಧಪಟ್ಟದ್ದು. ಒಂದು ರೀತಿಯಲ್ಲಿ ಭಾರತ ಇದೆಯಲ್ಲ, ಇದು ಯುವಕರ ದೇಶ. ಈ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಶತ 60ಕ್ಕಿಂತ ಹೆಚ್ಚು ಜನ ಯುವಕರು. ಹಾಗಿದ್ದರೆ ಯುವಕರಲ್ಲಿ ಒಂದು ಫ್ರಸ್ಟ್ರೇಷನ್ ಕಾಣ್ತಾ ಇದೆಯಾ? ಭ್ರಮನಿರಸನಗೊಂಡಿದ್ದಾರೆ ಯುವಕರು. ಇವತ್ತಿನ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಿವೆ, ಅದು ಯುವಕರನ್ನು ತಲ್ಲಣಗೊಳಿಸಿದೆಯಾ? ಈ ಪ್ರಶ್ನೆಗೆ ಬಹಳ ಮುಖ್ಯವಾದ ಕಾರಣ ದೆಹಲಿಯಲ್ಲಿ ನಡೆದ ಈ ಕಾಕ್ರೋಚ್ ಅವರ ಸಮಾವೇಶ, ಪ್ರತಿಭಟನೆ, ಹಕ್ಕೊತ್ತಾಯ ಏನಿದೆ, ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಡೆಸಿದ ಪ್ರತಿಭಟನೆ. ಅದು ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈ ಪ್ರತಿಭಟನೆ ಇದು ಯಶಸ್ವಿಯಾದ ಪ್ರತಿಭಟನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಹೇಳೋಕ್ಕಿಂತ ಮೊದಲು ನಾನು ಈ ದೇಶದಲ್ಲಿ ನಡೆದಂಥ ಇಂಥ ಆಂದೋಲನಗಳ ಒಂದು ಸಿಂಹಾವಲೋಕನ ಕೂಡ ಮಾಡೋದು ಭಾಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಈ ದೇಶದಲ್ಲಿ ಆಗಾಗ ಸುದೀರ್ಘವಾದ ಅಂತಹ ಆಂದೋಲನಗಳು ನಡೆದಿವೆ, ಸಣ್ಣ ಪುಟ್ಟ ಆಂದೋಲನಗಳು ನಡೆದಿವೆ, ಜನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಭಾರತದ ಆಂದೋಲನಗಳೇನಿವೆ, ಚಳವಳಿಗಳೇನಿವೆ, ಎಲ್ಲವೂ ಕೂಡ ಯುವಕ ಕೇಂದ್ರಿತವಾದದ್ದು. ಅದನ್ನು ನೀವು ಸ್ವಾತಂತ್ರ್ಯ ಚಳವಳಿಯಿಂದ ತೆಗೆದುಕೊಳ್ಳಿ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಯುವಕರು ಶಾಲೆ ಕಾಲೇಜಿಗೆ ಹೋಗೋರು ಅದನ್ನು ನಿಲ್ಲಿಸಿ ಚಳವಳಿಗೆ ಧುಮುಕಿದ್ರು. ಆ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಚಳವಳಿ ಯಶಸ್ವಿಯಾದದ್ದು. ಮಹಾತ್ಮ ಗಾಂಧೀಜಿ ಯುವಕರನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಿದ್ದರು. ಹಾಗಾಗಿ ಶಾಲೆ ಕಾಲೇಜುಗಳನ್ನು ಮುಚ್ಚುವ ಸ್ಥಿತಿ ಬಂದಿತ್ತು. ಆ ಮಟ್ಟಿಗೆ ಜನ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು, ಅವರೆಲ್ಲ ಯುವಕರೇ. ಅದಾದ ಮೇಲೆ ನೀವು ದಟ್ JP ಮೂಮೆಂಟಿಗೆ ಬನ್ನಿ. ಜಯಪ್ರಕಾಶ್ ನಾರಾಯಣ್ ಅವರ ಪರಿವರ್ತನೆಯ ಹೋರಾಟ ಪ್ರಾರಂಭ ಆಯಿತಲ್ಲ, ಅದಕ್ಕೆ ಯಾವಾಗ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಆಯಿತೋ ಅದರ ವಿರುದ್ಧ ನಡೆದಂಥದ್ದು. ಆ ಹೋರಾಟದಲ್ಲೂ ಕೂಡ ಬಹಳಷ್ಟು ಯುವಕರು ಪಾಲ್ಗೊಂಡಿದ್ದರು. ಆಗ ಶಾಲಾ ವಿದ್ಯಾರ್ಥಿಗಳು, ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ 75ರಲ್ಲಿ. ಆಗ ಅದೇ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದ್ರು, ಇಂದಿರಾ ಗಾಂಧಿಯನ್ನು ನಡಗಿಸಿದ್ರು. ಇಂದಿರಾ ಗಾಂಧಿ ಅನ್ಡೆಮೊಕ್ರೆಟಿಕ್ ಆದಂತಹ ಏನು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು, ಅವರು ರಿಪೆಂಟ್ ಮಾಡಿಕೊಳ್ಳುವಂತೆ ಈ ಆಂದೋಲನ ಮಾಡಿತು. ಅದಾದ ಮೇಲೆ ಈ ದೇಶದಲ್ಲಿ ಇನ್ನೂ ಹಲವು ರೀತಿಯ ಆಂದೋಲನಗಳು ನಡೆದವು. ಅದು ದಲಿತ ಆಂದೋಲನ ಇರಬಹುದು, ರೈತರ ಆಂದೋಲನಗಳು, ಚಳವಳಿಗಳಿರ್ಬೋದು. ಇದರಲ್ಲೆಲ್ಲ ಬಹುಮಟ್ಟಿಗೆ ಯುವಕರೇ ಪಾಲ್ಗೊಂಡದ್ದು ಅಂತ ನೀವು ಈ ಇತಿಹಾಸದ ಪುಟಗಳನ್ನು ತೆಗೆದು ಹಾಕ್ತಾ ಹೋದರೆ ಕಾಣುತ್ತೆ. ಯೂಶ್ವಲಿ ಈ ಎಲ್ಲ ಆಂದೋಲನಗಳು ನಡೆದಂತಹ ಸಂದರ್ಭದಲ್ಲಿ ಪ್ರಭುತ್ವ ಇದೆಯಲ್ಲ, ಪ್ರಭುತ್ವ ಈ ಆಂದೋಲನ ನಡೆಸುವವರನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾನೆ ಬಂದಿದೆ. ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕೋದಕ್ಕೆ ಬ್ರಿಟಿಷರು ಯಾವ ರೀತಿ ಮಾಡ್ತಾ ಬಂದರು ಗೊತ್ತಿದೆ. ಹಾಗೆ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟವನ್ನು ತಡೆಯೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನೇನು ಮಾಡಿದ್ರು ಅಂತ ಗೊತ್ತಿದೆ. ಅದರ ಜೊತೆಗೆ ದಟ್ಟ ಮಂಡಲ್ ಕಮಿಷನ್ ಆಯೋಗದ ಅದಕ್ಕೆ ನಡೆದಂಥ ಹೋರಾಟಗಳು, ರೈತರ ಹೋರಾಟಗಳು. ರೈತರು ಯಾರೇ ಹೋರಾಟ ಮಾಡಲಿ ಅವ್ರನ್ನ ದೇಶದ್ರೋಹಿಗಳು, ಅವ್ರಿಗೆ ವಿದೇಶ ಸಂಪರ್ಕ ಇದೆ ಅಂತ ಹೇಳುವಂಥ ಮನಸ್ಥಿತಿ ಪ್ರಭುತ್ವದ್ದಾಗಿರುತ್ತೆ ಅಂತ. ಪ್ರಭುತ್ವ ಯಾವತ್ತೂ ಕೂಡ ಯಥಾಸ್ಥಿತಿಯನ್ನು ಬಯಸುತ್ತೆ ಹೊರತು ಬದಲಾವಣೆ ಅಲ್ಲ. ಅದು ಪ್ರಭುತ್ವದ ಮೂಲಭೂತ ಗುಣಧರ್ಮ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಇದು ನಡೆಸಿದಂತಹ ಹೋರಾಟ ಇದು ಐತಿಹಾಸಿಕ ಆದದ್ದು. ಅದರ ಜೊತೆಗೆ ಹೊಸ ಆಂದೋಲನಕ್ಕೊಂದು ನಾಂದಿಯನ್ನು ಹಾಡದಂತೆ. ಇವತ್ತಿನ ಸಾಮಾಜಿಕ ಜಾಲತಾಣದ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಇಂಥ ಒಂದು ಆಂದೋಲನ ಪ್ರಾರಂಭ ಆದ್ದು. 2 ಕೋಟಿಗೂ ಹೆಚ್ಚು ಜನ ಈ ಒಂದು ಪೇಜನ್ನು ಕಾಕ್ರೋಚ್ ಜನತಾ ಪಾರ್ಟಿ ಫಾಲೋ ಮಾಡಿದ್ದು, ಇದು ಐತಿಹಾಸಿಕವಾದ್ದು. ಹಾಗೆಯೇ ದೆಹಲಿಯಲ್ಲಿ ನಡೆದಂಥದ್ದು ಜಂತರ್ ಮಂತರ್ನಲ್ಲಿ, ಅಲ್ಲೂ ಕೂಡ ಸುಮಾರು 1 ಲಕ್ಷ ಜನರಷ್ಟು ಯುವಕರು ಪಾಲ್ಗೊಂಡಿದ್ದರು. ಇವರು ಪಾಲ್ಗೊಳ್ತಾ ಇದ್ದಂತೆ ಮತ್ತೆ ಪ್ರಭುತ್ವದ ಬಾಲಂಗೋಚಿಗಳು ಈ ಆಂದೋಲನವನ್ನು
ನಾಶಪಡಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದು ಅಂತ. ಅದರ ಜೊತೆಗೆ ಇದು ವಿದೇಶಿಯ ಕನೆಕ್ಷನ್ನು, ವಿದೇಶಿ ಹಣ ಕೊಡ್ತಾರೆ, ಇದರಲ್ಲಿರುವ ಸದಸ್ಯರೆಲ್ಲ ಪಾಕಿಸ್ತಾನಿಗಳು. ಈ ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಸ್ಥಿತಿ ತಂದು ನಿಲ್ಲಿಸಲಾಗಿದೆ. ನೀವೇನಾದರೂ ಪ್ರತಿಭಟಿಸಿ ನಿಮ್ಮನ್ನು ಪಾಕಿಸ್ತಾನಿ ಏಜೆಂಟರು ಓದ್ತಾರೆ. ನೀವು ದೇಶವನ್ನು ದುರ್ಬಲಗೊಳಿಸ್ತೀರಿ, ನೀವು ದೇಶವನ್ನು ನಾಶಪಡಿಸೋದಕ್ಕೆ ಬಂದಿದ್ದೀರಿ. ನಿಮ್ಮ ನಿಜವಾದ ಹಕ್ಕುಗಳನ್ನು ಕೂಡ ಕೇಳಲಾರದ ಸ್ಥಿತಿಯನ್ನು ಈ ದೇಶದಲ್ಲಿ ನಿರ್ಮಿಸಲಾಗಿದೆ. ಈ ದೇಶದ ರಾಷ್ಟ್ರದ್ರೋಹ ಅನ್ನೋದೇನಿದೆ ಮತ್ತು ರಾಷ್ಟ್ರ ಪ್ರೇಮ ಅನ್ನೋ ಒಂದು ಅಸ್ತ್ರ ಇದೆಯಲ್ಲ, ಆ ಅಸ್ತ್ರವನ್ನು ಮನಸ್ಸಿಗೆ ಬಂದ ಹಾಗೆ ತಮ್ಮ ವಿರುದ್ಧ ಇರುವವರನ್ನು, ಪ್ರಶ್ನಿಸುವವರನ್ನು ಬಾಯಿ ಮುಚ್ಚಿಸುವುದಕ್ಕೆ ಬಳಸುವಂಥದ್ದು ಇಂದು ಸಾಮಾನ್ಯ ಆಗಿದೆ. ಹಾಗಿದ್ದರೆ ಯುವಕರಿಗೆ ಯಾಕೆ ಯುವಕರು ರಸ್ತೆಗೆ ಇಳಿಯಬೇಕಾದ ಸ್ಥಿತಿ ಬಂದಿದೆ ಎಂದು ಆಲೋಚನೆ ಮಾಡಿ. ನಿರುದ್ಯೋಗ ಇದೆಯಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಜನರಿಗೆ ಕೆಲಸ ಇಲ್ಲ. ಕೆಲಸ ಇದ್ದರೆ ಕೆಲಸಕ್ಕೆ ಸಮಾನವಾದ ವೇತನ ಇಲ್ಲ. ಶೋಷಣೆ ಅನ್ನೋದೇನಿದೆ ಅದು ದಿನನಿತ್ಯದ ಕರ್ಮ ಆಗಿದೆ. ಯುವಕರು ಕನಸುಗಳೇನು ಕಾಣ್ತಾ ಇದ್ದಂತೆ ಆ ಕನಸುಗಳು ಏನಿದೆಯಲ್ಲ ಅದರ ಸಮಾಧಿಯಾಗುವುದೇನಿದೆ ಅದು ಅವರು ಎದ್ದು ನಿಲ್ಲುವಂತೆ ಮಾಡಿದೆ. ನಾವು ಮಾತಾಡ್ತೀವಿ ಭಾರತೀಯರು ಹಾಗೆ ಹೀಗೆ ಪುರಾಣ ಇತಿಹಾಸ ಅಂದ್ಕೊಂಡು, ಅಲ್ಟಿಮೇಟ್ಲಿ ಬದುಕು ಅಲ್ವಾ? ಒಂದು ಉತ್ತಮವಾದ ಬದುಕು ಬೇಕು ಅಂತ ಆಸೆ ಪಡುವಂಥದ್ದು. ಅದಕ್ಕೊಂದು ಉತ್ತಮವಾದ ಕೆಲಸ ಬೇಕು, ಕೆಲಸಕ್ಕೆ ತಕ್ಕದಂಥ ವೇತನ ಬೇಕು. ಅದನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಪದ್ಧತಿಯನ್ನು ವ್ಯವಸ್ಥಿತವಾಗಿ ನಾಶಪಡಿಸಲಾಗ್ತಾ ಇದೆ. ಶಿಕ್ಷಣದ ಗುಣಮಟ್ಟ ದಿನದಿಂದ ದಿನಕ್ಕೆ ನಾಶ ಆಗ್ತಾಯಿದೆ. ನಿಮಗೆ ಹೊಸ ಅತ್ಯುತ್ತಮ ಶಿಕ್ಷಣ ನೀಡುವ, ಅತ್ಯುತ್ತಮ ದರ್ಜೆಯ ಶಿಕ್ಷಣ ನೀಡುವ ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭನೇ ಮಾಡ್ತಾ ಇಲ್ಲ. ಅದರ ಬದಲು RSS ಶಾಖೆಗಳನ್ನು ಬೇಕಾದ್ರೆ ಪ್ರಾರಂಭ ಮಾಡ್ತಾರೆ. ಯಾರ ಕೈಯಲ್ಲಿ ಪೆನ್ ಇರಬೇಕೋ ಅವರ ಕೈಯಲ್ಲಿ ಲಾಠಿಯನ್ನು ಕೊಡಲಾಗ್ತಾ ಇದೆ. ಅವರಿಗೆ ಲಾಠಿ ತಿರ್ಸುವುದನ್ನು ಕಲಿಸ್ಕೊಳ್ತಾಗ್ತಾ ಇದೆ. ಶಿಕ್ಷಣದ ಮೂಲಕ ಬದುಕನ್ನು ಅರ್ಥ ಮಾಡ್ತಾ ಬದುಕಿನ ಕಟ್ಟಿಕೊಳ್ಳುವವರಿಗೆ ನೀವು ಧರ್ಮದ ಅಫೀಮನ್ನು ತುಂಬಿ ಅವರನ್ನು ನಾಶಪಡಿಸುವ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗೆಯೇ ಯಾರ್ಯಾರು ಈ ಕೆಲಸವನ್ನು ಮಾಡ್ತಾರೋ ಅವರ ಮಕ್ಕಳೆಲ್ಲ ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಯಾರ್ಯಾರು ರಸ್ತೆ ಇಳಿದ್ಬಿಟ್ಟು ಗೋರಕ್ಷಣೆ ಗೋಮೂತ್ರ ಅಂದ್ಕೊಂಡು ಓಡಾಡ್ತಾರಲ್ಲ, ಪಾಪದವರು ಕಣ್ರಿ ಅವರು. ಅವ್ರ ಬದುಕನ್ನು ಒಂದು ಕಡೆ ನಾಶ ಮಾಡ್ತಾಯಿದ್ದೀರಿ. ನೀವು ಈ ಶಿಕ್ಷಣದ ಬಗ್ಗೆ ಮಾತನಾಡಿದ್ರೆ ಈಗ ಭಾಳ ಮುಖ್ಯವಾಗಿ ಈ ನೀಟ್ ಪರೀಕ್ಷೆ ಏನಿದೆಯಲ್ಲ, ಆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹೊರಗೆ ಬಿದ್ದರೂ ಕೂಡ ಪ್ರಭುತ್ವಕ್ಕೊಂದು ರೀತಿ ನಾಚಿಕೆ ಮಾನ ಮರ್ಯಾದೆ ಇದ್ದಂತೆ ಕಾಣ್ತಾ ಇಲ್ಲ. ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವ್ರನ್ನ ನೋಡಿದ್ದೇವೆ. ಒಂದು ರೈಲು ಅಪಘಾತ ಆದ್ದಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಈ ಧರ್ಮೇಂದ್ರ ಪ್ರಧಾನ್ ಅನ್ನುವ ವ್ಯಕ್ತಿ ನಾಚಿಕೆ ಇಲ್ಲದೇನೆ ತನಗೇನು ಸಂಬಂಧ ಇಲ್ಲ ಅನ್ನುವ ಹಾಗಿದ್ದಾನೆ ಅವರನ್ನು ದೊಡ್ಡವರು ರಕ್ಷಣೆ ಮಾಡ್ತಿದ್ದಾರೆ. ಇದರ ವಿರುದ್ಧ ಯುವಕರು ಪ್ರತಿಭಟಿಸ್ತಾ ಇದ್ದಾರೆ. ಯಾಕೆಂದರೆ ಒಬ್ಬ ನೀಟ್ ಪರೀಕ್ಷೆಗೆ ಕುಳಿತುಕೊಳ್ಳುವಂಥ ವಿದ್ಯಾರ್ಥಿ ಇದ್ದಾರಲ್ಲ, ಒಂದು ಇದಕ್ಕಾಗಿ ಆತ ವೆಚ್ಚ ಮಾಡುವ ಹಣ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶ್ರಮ ಕಣ್ರಿ. ನೀವು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಓದಿ ಪರೀಕ್ಷೆ ಬರೆದ್ರೆ ಪ್ರಶ್ನೆ ಪತ್ರಿಕೆ ಮೊದಲೇ ಬಹಿರಂಗವಾಗಿ ಬೇಕಾದವರಿಗೆ ಮಾರಾಟ ಮಾಡಿಬಿಟ್ಟು ಅದರಲ್ಲಿ ದೊಡ್ಡವರು ಇನ್ವಾಲ್ವ್ ಆಗ್ತಾರೆ ಅಂದರೆ ಇದಕ್ಕೆ ದೇಶ ಅನ್ನೋಣ ಏನನ್ನ? ಇದಕ್ಕೊಂದು ಜವಾಬ್ದಾರಿ ಇಲ್ಲ ಅಂತಂದರೆ ಇದು ಯಾವ ಸೀಮೆ ದೇಶ, ಇದು ಯಾವ ಸೀಮೆ ಪ್ರಭುತ್ವ? ಇದು ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣ ಕೊಡುವ ಯೋಗ್ಯತೆ ಇಲ್ಲದಂಥ ಸಮಾಜ ನಮ್ಮದು. ನಾವು ಜಾತಿ ಧರ್ಮ ಕೋಮುವಾದದಲ್ಲಿ ಮುಳುಗಿ ಹೋದಂಥ ಸಮಾಜ, ರಾಜಕೀಯಕ್ಕೆ ಅದನ್ನ ಬಳಸ್ಕೊಳ್ಳುವಂಥ ಸಮಾಜ. ಇಂಥ ಸ್ಥಿತಿಯಲ್ಲಿ ಐ ವಿಲ್ ಟೆಲ್ ಯು, ಒಂದಲ್ಲ ಒಂದು ದಿನ ಜನ ಎಚ್ಚೆಳ್ತಾರೆ. ಅದಕ್ಕೆ ಪೂರಕವಾಗಿ ಈ ಒಂದು ಆಂದೋಲನವನ್ನು ಅಭಿಜಿತ್ ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಂತೆ ತನ್ನನ್ನು ಅರೆಸ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಅವರಿಗೆ ಅವರನ್ನು ದೇಶದ್ರೋಹದ ಇದನ್ನ ಹಾಕಿಬಿಟ್ಟು ಭಯೋತ್ಪಾದಕ ಅಂತ ಹಣೆಪಟ್ಟಿ ಹಚ್ಚಿ ಎಲ್ಲೊಂದು ಬಂತು ಹೇಳಿ ಒಳಗೆ ದಬ್ಬಿಡೋದು, ಅದು ಈ ದೇಶದಲ್ಲಿ ಸಾಮಾನ್ಯ ಆಗಿದೆ. ಆದರೆ ಎಲ್ಲದಕ್ಕೊಂದು ಮಿತಿ ಅನ್ನೋದಿರುತ್ತೆ ಸರ್. ಮಿತಿ ಮೀರಿದ ಮೇಲೆ ಜನಶಕ್ತಿ ಇದೆಯಲ್ಲ ಸ್ಫೋಟಗೊಳ್ಳುತ್ತೆ. ಇವತ್ತು ಈ ಪ್ರಾರಂಭವಾದ ಈ ಆಂದೋಲನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಹೇಳಲಾರೆ. ಆದರೆ ಇದು ಭಾರತೀಯ ಯುವಕರ ಮನಸ್ಥಿತಿಯನ್ನು, ಅವರ ಹತಾಶೆಯನ್ನು, ಅವರ ನೋವನ್ನು ತೋರಿಸ್ತಾ ಇದೆ. ಇದು
ಒಂದೆಲ್ಲ ಒಂದು ದಿನ ಪ್ರಖರವಾದ ಅಗ್ನಿ ಜ್ವಾಲೆಯಾಗತ್ತೆ ಅಂತ. ಆಗ ಯಾರು ಇಂಥದಕ್ಕೆ ಕಾರಣ ಆಗ್ತಾರೋ, ಯಾರಿಗೆ ಅಕೌಂಟಬಿಲಿಟಿ ಅಥವಾ ಉತ್ತರದಾಯಿತ್ವ ಇಲ್ವೋ ಅವರನ್ನು ಅದು ದಹಿಸಿಬಿಡುತ್ತೆ ಅಂತ. ಯಾವತ್ತೂ ಅಷ್ಟೇ, ಅದು ಇತಿಹಾಸ ತೋರಿಸ್ಕೊಟ್ಟಿದೆ. ಈ ಭಾರತದ ಸುತ್ತಮುತ್ತಲೇ ಯುವಕರ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಬಾಂಗ್ಲಾದೇಶ ತೋರಿಸಿದೆ, ಶ್ರೀಲಂಕಾ ತೋರಿಸಿದೆ, ದಟ್ ನೇಪಾಳ ತೋರಿಸಿದೆ. ಆದ್ದರಿಂದ ಭಾರತೀಯ ಯುವಕರು ಕೂಡ ಈಗ ಹೊಸ ಬದಲಾವಣೆಗಾಗಿ ಆಂದೋಲನ ನಡೆಸುವಂತಹ ಒಂದು ಸ್ಥಿತಿಗೆ ಬಂದಿದ್ದಾರೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅನ್ನೋದು. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.